2024ರ IPL ಸೀಸನ್ ಹಿಂದೆಂದಿಗಿಂತಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಇದರ ಎಫೆಕ್ಟ್ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡೋದಂತೂ ಗ್ಯಾರಂಟಿ. ಅದರಲ್ಲೂ ಕೆಲ ಫ್ರಾಂಚೈಸಿಗಳ ನಾಯಕರಿಗೆ ಗೇಟ್ ಪಾಸ್ ಕೊಡೋಕೆ ರೆಡಿಯಾಗಿದ್ದಾರೆ. ಬೆಂಗಳೂರು ತಂಡದ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ರನ್ನ ಕೂಡ ತೆಗೆದು ಹೊಸ ನಾಯಕನ ಪಟ್ಟಾಭಿಷೇಕಕ್ಕೆ ಸಿದ್ಧತೆ ನಡೀತಾ ಇದೆ. ಬಟ್ ಈಗ ಇರೋ ಪ್ರಶ್ನೆ ಅಂದ್ರೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅನ್ನೋದು. ಫ್ರಾಂಚೈಸಿ ಬಳಿ ಈಗಾಗಲೇ 3-4 ಆಟಗಾರರ ಹೆಸರುಗಳಿವೆ. ಬಟ್ ಅಂಥವರನ್ನೆಲ್ಲ ಹೊರತುಪಡಿಸಿ ಈಗ ತಂಡದ ಐಕಾನ್ ಆಟಗಾರನಿಗೆ ಮತ್ತೊಮ್ಮೆ ಪಟ್ಟ ಕೊಟ್ಟೋಕೆ ಸರ್ವ ತಂತ್ರಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಅದು ಮತ್ತಿನ್ಯಾರು ಅಲ್ಲ, ಕಿಂಗ್ ವಿರಾಟ್ ಕೊಹ್ಲಿ. ವಿರಾಟ್ರನ್ನೇ ಮತ್ತೆ ನೇತೃತ್ವವನ್ನು ತೆಗೆದುಕೊಳ್ಳಿ ಅಂತ ಮಾಲೀಕರು ದುಂಬಾಲು ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಅದೇನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಸತತ 17 ಸೀಸನ್ಗಳಿಂದ ಟ್ರೋಫಿ ವಂಚಿತವಾಗಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂದಿನ ಸೀಸನ್ನಲ್ಲಾದ್ರೂ ಕೂಡ ಚಾಂಪಿಯನ್ ಪಟ್ಟಕ್ಕೇರಬೇಕು ಅನ್ನೋ ಮಹದಾಸೆಯಲ್ಲಿದೆ. ಜೊತೆಗೆ ಭವಿಷ್ಯದ ದೃಷ್ಟಿಯಿಂದ ಬಲಿಷ್ಠ ನಾಯಕನನ್ನೇ ನೇಮಕ ಮಾಡೋ ಯೋಜನೆಯಲ್ಲಿದೆ. ಬಟ್ RCB ಫ್ರಾಂಚೈಸಿ ತಲೆಯಲ್ಲಿರೋ ಮೊದಲ ಹೆಸರೇ ವಿರಾಟ್ ಕೊಹ್ಲಿ. ಹೇಳಿ ಕೇಳಿ ವಿರಾಟ್ ಕೊಹ್ಲಿ ಸ್ಟಾರ್ ಆಟಗಾರ, ಬೆಂಗಳೂರು ತಂಡದ ಐಕಾನ್ ಪ್ಲೇಯರ್. ಹೀಗಾಗಿ ಹರಾಜಿಗೂ ಮುನ್ನ ರಿಟೈನ್ ಮಾಡಿಕೊಳ್ಳುವ ನಂಬರ್ 1 ಆಟಗಾರ ಕೂಡ ವಿರಾಟ್. ಸದ್ಯ ನಾಯಕನಾಗಿರುವ ಫಾಫ್ ಡು ಪ್ಲೆಸಿಸ್ ಅವರನ್ನ ಫ್ರಾಂಚೈಸಿ ಈ ಸಲ ಉಳಿಸಿಕೊಳ್ಳೋ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ಇನ್ನೂ 3 ವರ್ಷಗಳ ಕಾಲ ಮೆಗಾ ಹರಾಜು ನಡೆಯೋದಿಲ್ಲ. 40 ವರ್ಷದ ಫಾಫ್ರನ್ನ ಕೆಳಗಿಳಿಸಿ ಭಾರತೀಯ ಸ್ಟಾರ್ ಆಟಗಾರನನ್ನೇ ನಾಯಕರನ್ನಾಗಿ ಮಾಡೋಕೆ ಮುಂದಾಗಿದೆ. ಪ್ರಸ್ತುತ ಮುಂಬೈ ಇಂಡಿಯನ್ಸ್ ತಂಡದಲ್ಲಿರುವ ಜಸ್ಪ್ರೀತ್ ಬುಮ್ರಾ ಮತ್ತು ಸೂರ್ಯಕುಮಾರ್ ಯಾದವ್ ಹಾಗೆ ಲಕ್ನೋ ಸೂಪರ್ ಜೈಂಟ್ಸ್ ನಾಯಕ KL ರಾಹುಲ್ ಅವರನ್ನ RCB ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಕನ್ನಡಿಗ KL ರಾಹುಲ್ಗೆ ಕ್ಯಾಪ್ಟನ್ಸಿ ರೇಸ್ನ ಮೊದಲ ಆಯ್ಕೆಯಲ್ಲಿದ್ದಾರೆ. ಆದರೆ ಲಕ್ನೋ ತಂಡದಿಂದ ಹೊರಬಿದ್ರೆ ರಾಹುಲ್ ಹರಾಜಿಗೆ ಬರ್ತಾರೆ. ಈ ವೇಳೆ ಬಿಡ್ಡಿಂಗ್ನಲ್ಲಿ ರಾಹುಲ್ ಬೇರೆ ತಂಡದ ಪಾಲಾದ್ರೆ ಮುಂದೇನು ಅನ್ನೋ ಆತಂಕ ಫ್ರಾಂಚೈಸಿಗಿದೆ. ಇನ್ನು ಬೆಂಗಳೂರು ಫ್ರಾಂಚೈಸಿಗೆ ಇರೋ ಮತ್ತೊಂದು ಆಯ್ಕೆ ಅಂದರೆ ಮಾಜಿ ನಾಯಕ ವಿರಾಟ್ ಕೊಹ್ಲಿ. ವಿರಾಟ್ರನ್ನೇ ಮತ್ತೊಮ್ಮೆ ನಾಯಕತ್ವಕ್ಕೆ ಒಪ್ಪಿಸಿ ಉಳಿದ ಆಟಗಾರರನ್ನ ಖರೀದಿ ಮಾಡುವುದು ಉತ್ತಮ ಎಂಬ ನಿರ್ಧಾರಕ್ಕೆ ಬಂದಿದೆ ಫ್ರಾಂಚೈಸಿ ಮಾಲೀಕರು. ವಿರಾಟ್ಗೆ ಮತ್ತೊಮ್ಮೆ ಕ್ಯಾಪ್ಟನ್ಸಿಗೆ ಒತ್ತಾಯಿಸೋಕೆ ಕಾರಣ ಕೂಡ ಇದೆ. ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಕಳೆದ ಬಾರಿ ಭಾರತ ತಂಡದ ನಾಯಕತ್ವದ ಒತ್ತಡದ ಕಾರಣದಿಂದಲೇ RCB ಸಾರಥ್ಯವನ್ನು ತ್ಯಜಿಸಿದ್ರು. ಬಟ್ ಈಗ ಟೆಸ್ಟ್ ಮತ್ತು ಏಕದಿನ ಪಂದ್ಯ ಮಾತ್ರ ಆಡೋದ್ರಿಂದ ಮತ್ತೊಮ್ಮೆ ನೇತೃತ್ವವನ್ನು ತೆಗೆದುಕೊಳ್ಳುವಂತೆ ಮನವೊಲಿಕೆಗೆ ಮುಂದಾಗಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿರಾಟ್ ಕೊಹ್ಲಿ ಮತ್ತೊಮ್ಮೆ RCB ನಾಯಕತ್ವವನ್ನು ವಹಿಸಿಕೊಂಡ್ರೆ ತಂಡದ ಅಭಿಮಾನಿಗಳ ಸಂಭ್ರಮ ಕೂಡ ದುಪ್ಪಟ್ಟಾಗಲಿದೆ. ವಿರಾಟ್ ಕೊಹ್ಲಿ ಬೆಂಗಳೂರು ತಂಡಕ್ಕೆ ಮತ್ತೆ ಕ್ಯಾಪ್ಟನ್ ಆಗಬೇಕು ಅನ್ನೋದು ಬರೀ ಅಭಿಮಾನಿಗಳ ಆಸೆ ಮಾತ್ರ ಅಲ್ಲ, ಫ್ರಾಂಚೈಸಿಯ ಒತ್ತಾಯವೂ ಅಲ್ಲ. ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟರ್ಸ್ ಕೂಡ ಇದನ್ನೇ ಹೇಳ್ತಿದ್ದಾರೆ. ಮಾಜಿ ಕ್ರಿಕೆಟಿಗರಾದ ಹರ್ಭಜನ್ ಸಿಂಗ್, ಆಕಾಶ್ ಚೋಪ್ರಾ ಕೂಡ ಕೊಹ್ಲಿ ಅವರನ್ನೇ ನಾಯಕನನ್ನಾಗಿ ಮಾಡುವಂತೆ ಫ್ರಾಂಚೈಸಿಗೆ ಸಲಹೆ ನೀಡಿದ್ದಾರೆ. ಮಾಲೀಕರು ಕೂಡ ರೆಡಿ ಇದ್ದಾರೆ. IPL ಫ್ರಾಂಚೈಸಿಗಳ ಪೈಕಿ ಬೆಂಗಳೂರು ತಂಡವೇ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರೋ ತಂಡ. ಇಂಥ ಒಂದು ತಂಡ ಒಂದೇ ಒಂದು ಟ್ರೋಫಿಯನ್ನ ಗೆದ್ದಿಲ್ಲ. ಅದು ಕೂಡ ವಿರಾಟ್ ಕೊಹ್ಲಿಗೋಸ್ಕರನಾದ್ರೂ ಕೂಡ ಕಪ್ ಗೆಲ್ಲಿ ಅಂತ ಫ್ಯಾನ್ಸ್ ಕೂಡ ಕೇಳಿಕೊಳ್ತಿದ್ದಾರೆ. ಯಾಕಂದ್ರೆ ವಿರಾಟ್ಗೆ ಬೇರೆ ಬೇರೆ ತಂಡಗಳಿಂದ ಕೋಟಿಗಳ ಲೆಕ್ಕದಲ್ಲಿ ಆಫರ್ ಬಂದರೂ ಕೂಡ ಹೋಗಿಲ್ಲ. IPL ಇತಿಹಾಸದಲ್ಲಿ ಡೇ 1ನಿಂದ 17 ವರ್ಷಗಳ ಕಾಲ ಒಂದೇ ತಂಡದ ಪರ ಆಡಿದ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ ಆಗಿದ್ದಾರೆ. ಸತತ 8 ಆವೃತ್ತಿಗಳಲ್ಲಿ RCB ತಂಡವನ್ನು ಮುನ್ನಡೆಸಿದ್ದು ವಿರಾಟ್ ಒಮ್ಮೆಯೂ ಕೂಡ ಪ್ರಶಸ್ತಿಗೆ ಮುತ್ತಿಕೋಕೆ ಸಾಧ್ಯವಾಗಿಲ್ಲ. 17 ವರ್ಷಗಳಿಂದ ತಂಡಕ್ಕಾಗಿ ಆಡ್ತಿರೋ ಚಾಂಪಿಯನ್ ಪಟ್ಟಕ್ಕೇರೋ ಕನಸು ಕನಸಾಗಿ ಉಳಿದಿದೆ. ಪ್ರತಿ ಬಾರಿ RCB ತಂಡ ಟೂರ್ನಿಂದ ಹೊರ ಬಿದ್ದಾಗಲೂ ಕೂಡ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ದಿಗ್ಗಜರೇ ಬೇರೆ ಬೇರೆ ತಂಡಗಳನ್ನು ಸೇರಿಕೊಳ್ಳುವಂತೆ ಸಜೆಷನ್ ಕೊಡ್ತಾರೆ. ಹೀಗಾಗಿ ವಿರಾಟ್ರನ್ನೇ ಕ್ಯಾಪ್ಟನ್ ಮಾಡಿ ಅವರ ನೇತೃತ್ವದಲ್ಲೇ ಟ್ರೋಫಿ ಗೆಲ್ಲೋ ಉದ್ದೇಶ RCB ಫ್ರಾಂಚೈಸಿ ಮಾಲೀಕರದ್ದು. ಆದರೆ ವಿರಾಟ್ ಕೊಹ್ಲಿ ಈ ಮನವಿಯನ್ನು ಒಪ್ಪಿಕೊಳ್ತಾರಾ, ಬೆಂಗಳೂರು ತಂಡವನ್ನು ಮುನ್ನಡೆಸ್ತಾರಾ ಅನ್ನೋದೇ ಈಗಿರುವ ಪ್ರಶ್ನೆ.